ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PKS ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಟೈಪಿಂಗ್ ಡೇ 3ಯಲ್ಲಿದ್ದೀವಿ. ಸೊ ಇವತ್ತು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು ಜಸ್ಟ್ ನಿಮಗೆ ಪ್ರಾಕ್ಟೀಸ್ ಇರುತ್ತೆ. ನೀವು ಡೇ 1ನಲ್ಲಿ ಹೋಮ್ ರೋನ 4 ಫಿಂಗರ್ಸ್ ಪ್ಲಸ್ ಸ್ಪೇಸ್ ಕೀನ ಎಲ್ಲನೂ ಪ್ರಾಕ್ಟೀಸ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಡೇ 2ಅಲ್ಲಿ GHನ ಪ್ರಾಕ್ಟೀಸ್ ಮಾಡಿದ್ವಿ. ಯಾವ ಥರ ಎಲ್ಲ ಫಿಂಗರ್ಸ್ನ ಯೂಸ್ ಮಾಡಬೇಕು ಅಂತ ಎಲ್ಲ ಗೊತ್ತಾಗಿದೆ. ಸೊ ಈಗ ನಾವು ಅದನ್ನು ಇನ್ನೂ ಟ್ರೈ ಆ್ಯಂಡ್ ಟೆಸ್ಟ್ ಮಾಡಬೇಕು, ಮೀನ್ಸ್ ಇನ್ನೂ ಅದನ್ನು ಕ್ಲೀನಾಗಿ ಆಗಿ ಕಲಿಬೇಕು ಅನ್ನೋದಾದರೆ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿದ್ರೆ, ಇವಾಗ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು. ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದನ್ನು ನೀವು ಯಾವಾಗಲೂ ಟೈಪ್ ಮಾಡ್ತಾ ಇರಬೇಕು. ಒಂದು ಸತಿ ನೋಡದೆ ಟೈಪ್ ಮಾಡಿ, ನೋಡಿ ಟೈಪ್ ಮಾಡಿ, ಆಮೇಲೆ ನೋಡ್ದೇನೋ ಟೈಪ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಫುಲ್ಲು ಇಷ್ಟು ವರ್ಡ್ಸ್ ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ, ಇಷ್ಟು ವರ್ಡ್ಸ್ನು ಈ ಥರ ಟ್ರೈ ಮಾಡಬೇಕು ನೀವು. ಈ ವರ್ಡ್ಸಲ್ಲಿ ಒಂದೊಂದೇ ವರ್ಡ್ ಫಸ್ಟು ಫುಲ್ಲೂ ಟ್ರೈ ಮಾಡ್ಕೋಬೇಡಿ. ಫಸ್ಟು ಒಂದೊಂದೇ ಟ್ರೈ ಮಾಡಿ. ಫಸ್ಟು ಆಲ್, ಹಾಲ್, ಫಾಲ್, ಈ ಥರ ಎಲ್ಲ ಒಂದೊಂದಾಗೇ ಟ್ರೈ ಮಾಡಿ ಫಸ್ಟು. ಓಕೆ, ಒಂದೊಂದೂ ಯಾವಾಗ ತನಕ ಕ್ಲೀನಾಗಿ ಬರುತ್ತೆ ಆವಾಗ ತನಕ ಟ್ರೈ ಮಾಡ್ತಾನೆ ಇರಿ. ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ನಾವು ಅಷ್ಟು ಆಗ್ತೀವಿ, ಅಷ್ಟು ಕ್ಲಿಯರ್ ಆಗುತ್ತೆ ನಮಗೆ. ಯಾವುದೇ ರೀತಿ ಟೈಪಿಂಗ್ ಕೊಟ್ಟರು ಆಗ ಮಾಡೋ ಅಂಥ ಎಬಿಲಿಟಿ ಇರುತ್ತೆ, ಕ್ಲೀನಾಗಿ ಟೈಪ್ ಮಾಡ್ಬೋದು. ಸೊ ಈ ವರ್ಡ್ಸ್ ನಿಮ್ಗೇನು ಕಾಣ್ತಾಯಿದೆ, ಆಲ್, ಫಾಲ್, ಹಾಲ್, ಆ್ಯಶ್, ಆಸ್ಕ್, ಆ್ಯಡ್ಸ್, ಇವೆಲ್ಲ ಜಸ್ಟ್ ಹೋಮ್ ಕೀಯಲ್ಲಿ ಯಾವ್ಯಾವ ಲೆಟರ್ಸ್ ಇದೆ ಅಷ್ಟು ಲೆಟರ್ಸ್ ಮಾತ್ರ ಹಾಕಿ ಮಾಡಿರೋಂಥ ವರ್ಡ್ಸ್. ಸೊ ಇಷ್ಟೂ ಟೈಪ್ ಮಾಡಿ. ಯಾವ್ಯಾವ ಬೆಟ್ಟಲ್ಲಿ ನಾವು ಯೂಸ್ ಮಾಡಿದ್ವೋ ಡೇ 1 ಡೇ 2 ನೀವು ನೋಡಿಲ್ಲ ಅಂದರೆ ಫಸ್ಟಿಂದ ನೋಡ್ಕೊಬನ್ನಿ, ಚೆನ್ನಾಗಿದೆ. ಶಾರ್ಟ್ ವೀಡಿಯೋದೇ, ಜಾಸ್ತಿ ಏನು ಲಾಂಗ್ ವೀಡಿಯೋ ಇಲ್ಲ, ಶಾರ್ಟ್ ವೀಡಿಯೋ ಚೆನ್ನಾಗಿರುತ್ತೆ. ಓಕೆ, ಹಂಗೆ ಪ್ರಾಕ್ಟೀಸ್ ಮಾಡಿ. ಅಕಸ್ಮಾತ್ ಇನ್ನೂ ಬರಲ್ವಾ, ಮತ್ತೆ ಇನ್ನೊಂದು ಸರ್ತಿ ವೀಡಿಯೋ ನೋಡಿ, ಒಂದು ಕೀಬೋರ್ಡ್ ಇಟ್ಕೊಳ್ಳಿ. ಜಸ್ಟ್ ಶ್ಯಾಡೋ ಪ್ರಾಕ್ಟೀಸ್. ನೀವೇನು ಕಂಪ್ಯೂಟರ್ಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲ. ಯಾವಾಗ ನೀವು ಈ ಡೇ 3 ಏನು ವೀಡಿಯೋ ನೋಡ್ತಾ ಇದ್ದೀರಲ್ಲ, ಇದನ್ನು ಮೈಕ್ರೋಸಾಫ್ಟ್ ವರ್ಡ್ನ ಓಪನ್ ಮಾಡ್ಕೊಳ್ಳಿ, ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜಸ್ಟ್ ಸಿಂಪಲ್ ವರ್ಡ್ಸ್ ನೋಡಿ, ಎಲ್ಲ 3 ಲೆಟರ್ಸ್, 4 ಲೆಟರ್, 5 ಲೆಟರ್ ವರ್ಡ್ಸು. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಏನು ಕಾಣಿಸ್ತಾ ಇದೆ, ಗ್ಲಾಸ್ ಪ್ಲಸ್ ಸೆಮಿಕೋಲನ್, ಸಿಂಗಲ್ ಇನ್ವರ್ಟೆಡ್ ಕಾಮ ಇಷ್ಟು ಏನಿದೆ, ಈ ಗ್ಲಾಸ್, GLASS, ಸೆಮಿಕೋಲನ್, ಸಿಂಗಲ್ ಇನ್ವರ್ಟೆಡ್ ಕಾಮ, ಈ ಮೂರೂ ಒಂದೇ ವರ್ಡು. ಸೊ ಆ ಮೂರೂ ಒಂದೇ ಸತಿ ಟೈಪ್ ಮಾಡಬೇಕು. ಓಕೆ, ಈ ಥರ ಇಲ್ಲಿರೋಂಥ ಎಲ್ಲ ವರ್ಡ್ಸ್ನೂ ಟೈಪ್ ಮಾಡಿ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಬರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು ನೋಡಿ. ಜಸ್ಟ್ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸಾಕು. ನಿಮ್ಮ ಸ್ಕ್ರೀನ್ಶಾಟ್ ತೊಗೊಂಡು ಆ ಫೋಟೋದಲ್ಲೇ ನೀವು ಕಲಿಬೋದು. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟು ನಾವು ಡೇ 4ಅಲ್ಲಿ ಸಿಗೋಣ. ಇನ್ನೂ ನಮ್ಮದು ತುಂಬ ಇದೆ ಅಲ್ವಾ. ಅಪ್ಪರ್ ರೋ ಇದೆ, ಲೋವರ್ ರೋ ಇದೆ, ಆ್ಯಂಡ್ ಆಲ್ಸೋ ನಂಬರ್ಸು ಎಲ್ಲನೂ ಪ್ರಾಕ್ಟೀಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.